ಭುವನೇಶ್ವರಿ ದೇವಿಯ ಕತೆ. ಬಹಳ ಕಾಲದ ಹಿಂದೆ ದೇವರುಗಳು ಮತ್ತು ಋಷಿಗಳು ಲೋಕದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಕಡಿಮೆಯಾಗುತ್ತಿರುವುದನ್ನು ಕಂಡರು. ಜನರು ದುಃಖ, ಭಯ ಮತ್ತು ಅಶಾಂತಿಯಲ್ಲಿ ಜೀವನ ನಡೆಸುತ್ತಿದ್ದರು. ಆಗ ಎಲ್ಲ ದೇವತೆಗಳು ಸೇರಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದರು. ಆ ಆದಿಶಕ್ತಿ ತನ್ನ ಮಹಾಮಾಯ ರೂಪದಲ್ಲಿ ಪ್ರಕಾಶಮಾನವಾಗಿ ಪ್ರತ್ಯಕ್ಷಳಾದಳು. ಆಕೆನೇ ಭುವನೇಶ್ವರಿ ದೇವಿ, ಮೂರು ಲೋಕಗಳ ತಾಯಿ, ಜಗತ್ತಿನ ಅಧಿಷ್ಠಾತ್ರಿ ಮತ್ತು ಸಕಲ ಸೃಷ್ಟಿಯ ರಕ್ಷಕಿ. ಭುವನೇಶ್ವರಿ ದೇವಿಯ ಮುಖವು ಚಂದ್ರನಂತೆ ಶಾಂತವಾಗಿತ್ತು. ಆಕೆಯ ಕಣ್ಣುಗಳಲ್ಲಿ ಕರುಣೆ ತುಂಬಿತ್ತು. ಕೆಂಪು ವಸ್ತ್ರ ಧರಿಸಿ ಚಿನ್ನದ ಆಭರಣಗಳಿಂದ ಅಲಂಕರಿಸಿಕೊಂಡು ಸಿಂಹಾಸನದ ಮೇಲೆ ಕುಳಿತಿದ್ದಳು. ಆಕೆಯ 4 ಕೈಗಳಲ್ಲಿ ಪಾಶ, ಅಂಕುಶ, ವರಮುದ್ರೆ ಮತ್ತು ಅಭಯಮುದ್ರೆ ಇವೆ. ದೇವತೆಗಳು ಆಕೆಯನ್ನು ನೋಡಿ ನಮಸ್ಕರಿಸಿ ಹೇಳಿದರು, ಅಮ್ಮ, ಲೋಕದಲ್ಲಿ ಅಶಾಂತಿ ಹೆಚ್ಚಾಗಿದೆ. ದಯವಿಟ್ಟು ಎಲ್ಲರನ್ನೂ ರಕ್ಷಿಸು. ಅದಕ್ಕೆ ಭುವನೇಶ್ವರಿ ದೇವಿ ಮೃದುವಾಗಿ ನಗುತ್ತಾ ಹೇಳಿದಳು, ಭಯಪಡಬೇಡಿ. ನಾನು ನನ್ನ ಭಕ್ತರನ್ನು ಯಾವಾಗಲೂ ಕಾಪಾಡುತ್ತೇನೆ. ಧರ್ಮವನ್ನು ಉಳಿಸಿ ಪ್ರೀತಿಯಿಂದ ಬದುಕಿ. ಅದೇ ಸಮಯದಲ್ಲಿ ದುರ್ಮುಖ ಎಂಬ ರಾಕ್ಷಸನು ತನ್ನ ಶಕ್ತಿಯಿಂದ ಜನರನ್ನು ಕಾಡುತ್ತಿದ್ದನು. ಯಜ್ಞಗಳನ್ನು ಹಾಳು ಮಾಡುತ್ತಿದ್ದನು ಮತ್ತು ಸತ್ಪುರುಷರಿಗೆ ತೊಂದರೆ ಕೊಡುತ್ತಿದ್ದನು. ಭುವನೇಶ್ವರಿ ದೇವಿ ತನ್ನ ದಿವ್ಯಶಕ್ತಿಯಿಂದ ಯುದ್ಧಕ್ಕೆ ಹೊರಟಳು. ಆಕೆಯ ತೇಜಸ್ಸನ್ನು ನೋಡಿ ರಾಕ್ಷಸನು ನಡುಗಿದನು. ದೇವಿಯ ಒಂದು ದೃಷ್ಟಿಯಲ್ಲೇ ಅವನ ಅಹಂಕಾರ ಕರಗಿ ಹೋಯಿತು. ಕೊನೆಗೆ ಅವನು ಸೋತು ಲೋಕದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ದೇವತೆಗಳು ಸಂತೋಷದಿಂದ ಜಯಘೋಷ ಮಾಡಿದರು, ಜೈ ಭುವನೇಶ್ವರಿ ಮಾತಾ. ಆ ದಿನದಿಂದ ಭಕ್ತರು ಭುವನೇಶ್ವರಿ ದೇವಿಯನ್ನು ಸಂಪತ್ತು, ಶಾಂತಿ, ಕುಟುಂಬ ಸುಖ ಮತ್ತು ರಕ್ಷಣೆಯ ದೇವಿಯಾಗಿ ಪೂಜಿಸುತ್ತಾರೆ. ಭುವನೇಶ್ವರಿ ದೇವಿಯ ಸಂದೇಶ: ಮನಸ್ಸಿನಲ್ಲಿ ಭಕ್ತಿ, ಜೀವನದಲ್ಲಿ ಸತ್ಯ, ಹೃದಯದಲ್ಲಿ ದಯೆ ಇದ್ದರೆ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ. ಜೈ ಭುವನೇಶ್ವರಿ ದೇವಿ.